ರಾಜ್ಯದಲ್ಲಿ ಸರ್ಕಾರವೇ ಇಲ್ಲದಂತಾಗಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಹಿಂಬಾಲಕರ ಮೂಲಕ ಹೇಳಿಕೆ ನೀಡಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಯತೀಂದ್ರರವರು ನಮ್ಮಪ್ಪನೇ ಮುಂದಿನ 5 ವರ್ಷದ ಸಿಎಂ ಎಂದರೆ ಡಿಸಿಎಂ ಡಿಕೆಶಿ ಯತೀಂದ್ರನೇ ನಮ್ಮ ಹೈಕಮಾಂಡ್ ಎಂದು ಹೇಳ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಆಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೈ ಎತ್ತಿದ್ದಾರೆ. ಖರ್ಗೆ ಅವರೇ ಕೈ ಎತ್ತಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಯಾರು? ಈ ಆಟವನ್ನ ನಿಲ್ಲಿಸಿ ಕಾಂಗ್ರೆಸ್ ಯಾರನ್ನಾದರೂ ಸಿಎಂ ಮಾಡಲಿ. ಆದರೆ ಈ ರೀತಿಯ ಗೊಂದಲ ಹೇಳಿಕೆ ನಿಲ್ಲಿಸಿ ಅಧಿಕಾರಿಗಳು ಕೆಲಸ ಮಾಡುವಂತೆ ಮಾಡಿ ಎಂದು ಆಗ್ರಹಿಸಿದರು. ಸರ್ಕಾರವೇ ಇಲ್ಲ, ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಬಹಿರಂಗವಾಗಿ ಲಜ್ಜೆಗೆಟ್ಟ ಹೇಳಿಕೆಗಳು ಬರ್ತಾ ಇದೆ. ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ಅವರ ಹಿಂಬಾಲಕರ ಮುಖಾಂತರ ಹೇಳಿಕೆ ಕೊಡಿಸ್ತಾರೆ. ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ 5 ವರ್ಷ ಪೂರೈಸ್ತಾರೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ಅವ್ರ ಹಿಂಬಾಲಕರ ಮುಖಾಂತರ ಹೇಳಿಸ್ತಾರೆ. ಆದಷ್ಟು ಬೇಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಸಿದ್ದರಾಮಯ್ಯನವ್ರ ಮಗನೇ ಯತೀಂದ್ರ ನಮ್ಮಪ್ಪ ಪೂರ 5 ವರ್ಷನೇ ಇರ್ತಾರೆ, ನನಗೆ ಉನ್ನತ ಮಟ್ಟದ ಹೈಕಮಾಂಡ್ ತಿಳಿಸಿದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಉತ್ತರ ಕೊಡ್ತಾರೆ, ಯತೀಂದ್ರನೇ ನಮ್ಮ ಹೈಕಮಾಂಡು, ಅವ್ರು ಹೇಳಿದ್ದು ಸರಿ ಇರ್ಬೋದು. ಇತ್ಲ ಡಿ.ಕೆ. ಶಿವಕುಮಾರ್ ಶಿಷ್ಯ ರಾಮನಗರ MLA ಇಕ್ಬಾಲ್ ಅವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯತೀಂದ್ರ ಹೈಕಮಾಂಡೋ, ಇಕ್ಬಾಲ್ ಹೈಕಮಾಂಡೋ, ಕಾಂಗ್ರೆಸ್ನ ರಾಷ್ಟ್ರೀಯ ಪಕ್ಷ ಬದುಕಿದ್ರೆ, ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ AICC ಅಧ್ಯಕ್ಷರೇ ಒಂದ್ಸರಿ ಕೈ ಎತ್ತಿಬಿಟ್ರು. ಈ ಬಡದಾಟದಲ್ಲಿ ನಾನಂತೂ ಇಲ್ಲಪ್ಪ, ಹೈಕಮಾಂಡ್ ನೋಡ್ಕೊಳತ್ತೆ ಅಂತ. ಹಂಗಾರೆ ಹೈಕಮಾಂಡ್ ಯಾವುದು? ಕಾಂಗ್ರೆಸ್ ಪಕ್ಷ ಬದುಕಿದೆಯಾ ರಾಷ್ಟ್ರ ಮಟ್ಟದಲ್ಲಿ? ನೀವು ಯಾರ ಹೈಕಮಾಂಡ್ ಅಂತ ಮಾಡ್ಕೊಳ್ಳಿ, ಈ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ನಿಲ್ಲಿಸಿ. ಅವ್ರನ್ನೇ ಕಂಟಿನ್ಯೂ ಮಾಡೋದರೆ ಮಾಡ್ಕೊಳ್ಳಿ, ಇನ್ನೊಬ್ಬ ಡಿ.ಕೆ. ಶಿವಕುಮಾರ್ ಮಾಡ್ತಾರೆ ಮಾಡ್ಕೊಳ್ಳಿ, ಯಾವ ದಾಸನ್ನಾರು ಮಾಡ್ಕೊಳ್ಳಿ. ಹೈಕಮಾಂಡ್ ಅಂತ ಬದುಕಿದ್ರೆ ಇದನ್ನು ನಿಲ್ಲಿಸಲಿ, ಆಗ ಅಧಿಕಾರಿಗಳ ಹತ್ರ ನಾವು ಕೆಲಸ ತೆಗಿಬೋದು. ಒಂದು ಉದಾಹರಣೆ ಕೊಡ್ತೀನಿ ನಾನು. ಶಿವಮೊಗ್ಗದ ಯಲುವಟ್ಟಿ ಕೆರೆ, ನಾನು ಸಣ್ಣ ನೀರಾವರಿ ಸಚಿವರಾದ ಬೋಸರಾಜ್ ಅವ್ರ ಹತ್ರ ಮಾತಾಡಿದೆ. ನಮ್ಮ ಪೂಜ್ಯ ಆನಂದಪುರಂ ಬೆಕ್ಕಿನ ಕಲ್ಮಠ ಸ್ವಾಮಿಗಳು ಇದೊಂದಿಷ್ಟು ಈ ಕೆರೆಯಿಂದ ಅಭಿವೃದ್ಧಿ ಮಾಡಿಸ್ಕೊಟ್ರಪ್ಪ, ಇದೆಲ್ಲ ಅಂದು ಯಾರೋ ಒತ್ತುವರಿ ಮಾಡಿಬಿಡ್ತಾರೆ ಅಂತ. ನಾನು ಹಿರಿಯರಾದ, ನನಗೆ ಆತ್ಮೀಯ ಸ್ನೇಹಿತರಾದ ಬೋಸರಾಜ್ ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿದೆ. ನಾನು ಮಾಡಿಸ್ಕೊಡ್ತೀನಿ ಅಣ್ಣ, ಅದ್ರ ಕಳಿಸಿ ಅಂತ ಎಸ್ಟಿಮೇಟು ಅದೆಲ್ಲ ಕಳಿಸೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವತ್ತು ಹೇಳಿ ತರಿಸ್ಕೊಂಡು ಸ್ಯಾಂಕ್ಷನ್ನೂ ಮಾಡಿಕೊಟ್ರು. 1.25 ಕೋಟಿ ರೂಪಾಯಿ. ಟೆಂಡರೂ ಕರೀರು.